ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಗನರಾಜು ವ್ಲಾಗ್. ಈ ಗಡಿಬಿಡಿ ಜೀವನದಲ್ಲಿ ಸಮಯ ತುಂಬಾ ಮುಖ್ಯ. ಮಹಿಳೆಯರು ತಮ್ಮ ಸಾಕಷ್ಟು ಸಮಯವನ್ನು ಅಡುಗೆ ಮನೆಯಲ್ಲೇ ಕಳೆಯೋದ್ರಿಂದ ಈ ಕೆಲವೊಂದು ಸಲಹೆಗಳನ್ನು ತಿಳಿದಿದ್ರೆ ಒಳ್ಳೆಯದು. ಉಪ್ಪಿನ ಡಬ್ಬದಲ್ಲಿ 2 ಒಣಮೆಣಸಿನಕಾಯಿಯನ್ನು ಹಾಕಿಟ್ರೆ ಉಪ್ಪು ನೀರು ಬಿಡೋದಿಲ್ಲ. ಆಲೂಗಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಲು ಕುದಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗಡ್ಡೆ ಸಿಪ್ಪೆ ಬಹಳ ಸುಲಭವಾಗಿ ತೆಗೆಯಬಹುದು. ಹಾಲನ್ನು ಬಿಸಿ ಮಾಡುವಾಗ ಹಾಲಿನ ಪಾತ್ರೆ ಮೇಲ್ಭಾಗದಲ್ಲಿ ಒಂದು ಸೌಟನ್ನು ಇಟ್ಬಿಡಿ. ಹೀಗೆ ಮಾಡೋದ್ರಿಂದ ಹಾಲು ಉಕ್ಕಿ ಗ್ಯಾಸ್ ಮೇಲೆ ಚೆಲ್ಲೋದು ತಪ್ಪತ್ತೆ. ತೆಂಗಿನಕಾಯಿ ಒಡೆದ ಬಳಿಕ ಅದಕ್ಕೆ ಸ್ವಲ್ಪ ಉಪ್ಪು ಸವರಿ ಇಟ್ಟರೆ ಕೆಲ ದಿನಗಳವರೆಗೆ ಕೆಡೋದಿಲ್ಲ. ಕಾಳುಗಳನ್ನು ರಾತ್ರಿ ನೆನೆ ಇಡಲು ಮರೆತರೆ ಅಡಿಗೆ ಮಾಡುವ ಮುನ್ನ ಬಿಸಿ ನೀರಿನಲ್ಲಿ ಅರ್ಧ ಗಂಟೆ ನೆನೆಸಿ ಬೇಗ ನೆನೆಯುತ್ತದೆ. ಕಾಲಿಫ್ಲವರ್ಗೆ ಸ್ವಲ್ಪ ವಿನಿಗರ್ ಬೆರೆಸಿ ಬೇಯಿಸಿದರೆ ಅದರ ಬಿಳಿ ಬಣ್ಣ ಹಾಗೆ ಇರುತ್ತದೆ. ಬೆಳ್ಳಿ ಪಾತ್ರೆಗಳನ್ನು ವಿಭೂತಿಯಿಂದ ಮತ್ತು ಸ್ಟೀಲ್ ಪಾತ್ರೆಗಳನ್ನು ಗೋಧಿ ಹಿಟ್ಟಿನಿಂದ ತಿಕ್ಕಿ ತೊಳೆದರೆ ಜಿಡ್ಡು ಹೋಗಿ ಪಾತ್ರೆಗಳು ಹೊಳೆಯುತ್ತದೆ. ಸಾರಿಗೆ ಉಪ್ಪು ಹೆಚ್ಚಾದರೆ ಕಬ್ಬಿಣದ ಸೌಟನ್ನು ಒಲೆಯ ಮೇಲಿಟ್ಟು ಕೆಂಪಗೆ ಕಾದ ನಂತರ ಸಾರಿನಲ್ಲಿ ಅದ್ದಿದರೆ ಉಪ್ಪು ಕಡಿಮೆಯಾಗುತ್ತದೆ. ಹಾಗೆ ಸಾರಿನಲ್ಲಿ ಉಪ್ಪು ಹೆಚ್ಚಾದಾಗ ಹಸಿ ಆಲೂಗಡ್ಡೆಯನ್ನು ಹೆಚ್ಚಿ ಸಾರಿನಲ್ಲಿ ಹಾಕಿದರೆ ಆಲೂಗಡ್ಡೆ ಉಪ್ಪಿನ ಅಂಶವನ್ನು ಹೀರಿಕೊಂಡು ಉಪ್ಪು ಕಡಿಮೆಯಾಗುತ್ತದೆ. ಕಾಫಿಗೆ 1 ಚಿಟಿಕೆ ಉಪ್ಪು ಸೇರಿಸಿ ಕುಡಿದ್ರೆ ಕಾಫಿಯ ರುಚಿ ಹೆಚ್ಚುತ್ತದೆ. ಹಾಗೆ ಟೀಗೆ ಏಲಕ್ಕಿ ಉಪಯೋಗಿಸಿದರೆ ಟೀ ರುಚಿ ಕೂಡ ಹೆಚ್ಚಾಗುತ್ತದೆ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.